ನಮಸ್ಕಾರ ಸ್ನೇಹಿತರೆ, ಎಜು ಬೈಟ್ಸ್ ಬೈ ರಿಷು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು 10 ಮೋಜಿನ ಕನ್ನಡ ನಾಲಿಗೆ ತಿರುವುಗಳನ್ನು ನೋಡೋಣ. ಇವುಗಳನ್ನು ವೇಗವಾಗಿ ಹೇಳುವುದು ಸುಲಭವಲ್ಲ. ನೀವು ಕೂಡ ನನ್ನ ಜೊತೆ ಹೇಳಲು ಪ್ರಯತ್ನಿಸಿ. ಎಷ್ಟು ಸರಿಯಾಗಿ ಹೇಳುತ್ತೀರಿ ಎಂದು ಕಮೆಂಟ್ನಲ್ಲಿ ತಿಳಿಸಿ. 1. ಕಪ್ಪು ಕಾಗೆ ಕಬ್ಬಿನ ಕಟ್ಟೆಯ ಮೇಲೆ ಕೂತಿತ್ತು. ಒಮ್ಮೆ ನಿಧಾನವಾಗಿ ಹೇಳಿ, ಈಗ ವೇಗವಾಗಿ 3 ಬಾರಿ ಹೇಳಿ. 2. ತಟ್ಟೆಯಲ್ಲಿ ತಟ್ಟಿದ ತಟ್ಟೆ ತಟ್ಟನೆ ತಿರುಗಿತು. ಇದನ್ನು ತಪ್ಪಿಲ್ಲದೆ ಹೇಳೋದು ಸವಾಲು. ತಟ್ಟೆಯಲ್ಲಿ ತಟ್ಟಿದ ತಟ್ಟೆ ತಟ್ಟನೆ ತಿರುಗಿತು. 3. ಚಿಕ್ಕ ಚಿಟ್ಟೆ ಚಿಟ್ ಚಿಟ್ ಎಂದು ಚಿಲಿಪಿಲಿ ಮಾಡಿತು. ಚಿಕ್ಕ ಚಿಟ್ಟೆ ಚಿಟ್ ಚಿಟ್ ಎಂದು ಚಿಲಿಪಿಲಿ ಮಾಡಿತು. 4. ಬೆಳ್ಳಿಯ ಬಟ್ಟಲಿನಲ್ಲಿ ಬೆಲ್ಲದ ಉಂಡೆ ಇತ್ತು. ಒಮ್ಮೆ ಪ್ರಯತ್ನಿಸಿ. ಬೆಳ್ಳಿಯ ಬಟ್ಟಲಿನಲ್ಲಿ ಬೆಲ್ಲದ ಉಂಡೆ ಇತ್ತು. 5. ಮರದ ಮೇಲೆ ಮಂಗ, ಮಂಗನ ಮೇಲೆ ಮರಿ. ಇದನ್ನು 3 ಬಾರಿ ವೇಗವಾಗಿ ಹೇಳಿ. ಮರದ ಮೇಲೆ ಮಂಗ, ಮಂಗನ ಮೇಲೆ ಮರಿ. ಮರದ ಮೇಲೆ ಮಂಗ, ಮಂಗನ ಮೇಲೆ ಮರಿ. ಮರದ ಮೇಲೆ ಮಂಗ, ಮಂಗನ ಮೇಲೆ ಮರಿ. 6. ಸಣ್ಣ ಸಸಿ ಸೊಗಸಾಗಿ ಸೂರ್ಯನ ಕಡೆ ಬೆಳೆದಿತ್ತು. ಸಣ್ಣ ಸಸಿ ಸೊಗಸಾಗಿ ಸೂರ್ಯನ ಕಡೆ ಬೆಳೆದಿತ್ತು. 7. 4 ನವಿಲುಗಳು ನದಿಯ ಬಳಿ ನಿಂತಿದ್ದವು. 4 ನವಿಲುಗಳು ನದಿಯ ಬಳಿ ನಿಂತಿದ್ದವು. ಈಗ ನಿಮ್ಮ ಸರದಿ. ಇದನ್ನು ವೇಗವಾಗಿ ಹೇಳಿ. 8. ಹಸಿರು ಹುಲ್ಲಿನ ಮೇಲೆ ಹಸಿರು ಹುಳು ಹರಿಯುತ್ತಿತ್ತು. ಹಸಿರು ಹುಲ್ಲಿನ ಮೇಲೆ ಹಸಿರು ಹುಳು ಹರಿಯುತ್ತಿತ್ತು. ಇದು ಸ್ವಲ್ಪ ಕಷ್ಟ, ಆದರೂ ಪ್ರಯತ್ನಿಸಿ. ಹಸಿರು ಹುಲ್ಲಿನ ಮೇಲೆ ಹಸಿರು ಹುಳು ಹರಿಯುತ್ತಿತ್ತು. 9. ಪಪ್ಪು ಪಪಾಯಿ ಪಕ್ವವಾದ ಪಪಾಯಿ ತಂದನು. ವೇಗವಾಗಿ ಹೇಳ್ರಿ. ಪಪ್ಪು ಪಪಾಯಿ ಪಕ್ವವಾದ ಪಪಾಯಿ ತಂದನು. 10. ರಾಜ ರಾಣಿ ರಥದಲ್ಲಿ ರಾತ್ರಿಯಲ್ಲಿ ರಮ್ಯವಾಗಿ ಬಂದರು. ರಾಜ ರಾಣಿ ರಥದಲ್ಲಿ ರಾತ್ರಿಯಲ್ಲಿ ರಮ್ಯವಾಗಿ ಬಂದರು. ಅಭಿನಂದನೆಗಳು ಸ್ನೇಹಿತರೆ, ನೀವು ಈ 10 ನಾಲಿಗೆಯ ತಿರುವುಗಳನ್ನು ಹೇಳಲು ಪ್ರಯತ್ನಿಸಿದ್ದೀರಿ. ಇವುಗಳಲ್ಲಿ ನಿಮಗೆ ಹೆಚ್ಚು ಇಷ್ಟವಾದದ್ದು ಯಾವುದು ಮತ್ತು ಅದರ ಸಂಖ್ಯೆಯನ್ನು ಕಮೆಂಟ್ನಲ್ಲಿ ಬರೆಯಿರಿ. ಇಂತಹ ಇನ್ನಷ್ಟು ಕನ್ನಡ ಕಲಿಕಾ ವಿಡಿಯೋಸ್ಗಳಿಗಾಗಿ ಎಜು ಬೈಟ್ಸ್ ಬೈ ರಿಷು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಶುಭ ದಿನ.